ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೇರಳಂ ಯುಡಿಎಫ್ ಸರ್ಕಾರದಲ್ಲಿ ನೂತನ ಸಚಿವರಿಗೆ ಖಾತೆಗಳ ಹಂಚಿಕೆ ಬುಧವಾರ ಅಂದ್ರೆ ನಿನ್ನೆ ಅಂತಿಮಗೊಳಿಸಲಾಗಿದೆ. ಮುಖ್ಯಮಂತ್ರಿ ವಿ.ಡಿ. ಸತೀಶನ್ ಈ ಒಂದು ಹಣಕಾಸು, ಕಾನೂನು, ಸಾಮಾನ್ಯ ಆಡಳಿತ ಮತ್ತು ಬಂದರು ಸೇರಿದಂತೆ 35 ಇಲಾಖೆಗಳನ್ನ ನಿರ್ವಹಿಸಲಿದ್ದಾರೆ. ಮೇ 18ರಂದು ಪ್ರಮಾಣ ವಚನ ಕಾರ್ಯಕ್ರಮ ನೆರವೇರಿತು. ಇದೀಗ ನೂತನ ಸಚಿವರಿಗೆ ಖಾತೆಗಳ ಹಂಚಿಕೆಗೆ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು ಬುಧವಾರ ಅನುಮೋದನೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ನ ಹಿರಿಯ ನಾಯಕ ರಮೇಶ್ ಚೆನ್ನಿತ್ತಲ್ ಅವರಿಗೆ ಗೃಹ ಖಾತೆ ನೀಡಲಾಗಿದೆ. ಹಾಗೆ ಐಯುಎಂಎಲ್ ನಾಯಕರೇನಿದ್ದಾರೆ ಅವರಿಗೆ ಕೈಗಾರಿಕೆ ಮತ್ತು ವಾಣಿಜ್ಯ, ಮಾಹಿತಿ ಮತ್ತು ತಂತ್ರಜ್ಞಾನ, ಹಾಗೆ ಗಣಿಗಾರಿಕೆ ಮತ್ತು ಭೂ ವಿಜ್ಞಾನ, ಕೈಮಗ್ಗ ಮತ್ತು ಜವಳಿ ಖಾತೆಗಳನ್ನ ವಹಿಸಲಾಗಿದೆ. ಕೇರಳಂ ಪ್ರದೇಶ ಕಾಂಗ್ರೆಸ್ ಸಮಿತಿ ಮುಖ್ಯಸ್ಥ ಸಣ್ಣ ಜೋಸೆಫ್ ಅವರಿಗೆ ವಿದ್ಯುತ್, ಪರಿಸರ ಮತ್ತು ಸಂಸದೀಯ ವ್ಯವಹಾರಗಳ ಖಾತೆಯನ್ನ ನೀಡಲಾಗಿದೆ. ಹಿರಿಯ ನಾಯಕ ಕೆ ಮುರಳೀಧರನ್ ಅವರಿಗೆ ಆರೋಗ್ಯ, ದೇವಸ್ವಂ ಹಾಗೆ ವೈದ್ಯಕೀಯ ಶಿಕ್ಷಣ ಜವಾಬ್ದಾರಿ ನೀಡಲಾಗಿದೆ. ರೋಸಿ ಎಂ ಜಾನ್ ಅವರಿಗೆ ಉನ್ನತ ಶಿಕ್ಷಣ, ಎಪಿ ಅನಿಲ್ ಕುಮಾರ್ ಅವರಿಗೆ ಕಂದಾಯ, ಹಾಗೆ ಎನ್ ಶಂಸುದ್ದೀನ್ ಅವರಿಗೆ ಸಾಮಾನ್ಯ ಶಿಕ್ಷಣ ಖಾತೆ ನೀಡಲಾಗಿದೆ. ಈಗ ಲೋಕಭವನದ ಪ್ರಕಟಣೆಯಲ್ಲಿ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ನೀಡಲಾಗ್ತಾ ಇರುವಂತದ್ದು. ಕೇರಳದ ಮುಖ್ಯಮಂತ್ರಿ ಆಯ್ಕೆ ವಿಚಾರವಾಗಲೂ ಕೂಡ ಹಲವು ವ್ಯತ್ಯಾಸಗಳು ಉಂಟಾಗಿತ್ತು. ಇಲ್ಲಿ 3 ಜನರ ಮಧ್ಯೆ ಪೈಪೋಟಿ ನಡೀತಾ ಇದ್ದು, ಹಾಗಾಗಿ ಕೊನೆಗೂ ಕೂಡ ವಿ.ಡಿ. ಸತೀಶನ್ ಅವರನ್ನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಲಾಗಿತ್ತು. ಅವರನ್ನ ಆಯ್ಕೆ ಮಾಡಿ ಪ್ರಮಾಣ ವಚನ ಸ್ವೀಕಾರ ಕೂಡ ನೆರವೇರಿತು. ಅದಾದ ಬಳಿಕ ಈಗ ಕೇರಳಂನ ಯುಡಿಎಫ್ ಸರ್ಕಾರದಲ್ಲಿ ನೂತನ ಸಚಿವರಿಗೆ ಖಾತೆಗಳ ಹಂಚಿಕೆ ವಿಚಾರ ಕೂಡ ಚರ್ಚೆಯಲ್ಲಿತ್ತು. ಆ ಒಂದು ಕೆಲಸವೂ ಕೂಡ ನಿನ್ನೆ ಅಂತಿಮಗೊಳಿಸಲಾಗಿದೆ. ಮುಖ್ಯಮಂತ್ರಿ ವಿ.ಡಿ. ಸತೀಶನ್ ಅವರಿಗೆ ಈಗಾಗಲೇ ಹಣಕಾಸು, ಕಾನೂನು, ಸಾಮಾನ್ಯ ಆಡಳಿತ ಮತ್ತು ಬಂದರು ಸೇರಿದಂತೆ ಒಟ್ಟಾರೆ 35 ಇಲಾಖೆಗಳನ್ನ ನಿರ್ವಹಿಸುವಂತಹ ಜವಾಬ್ದಾರಿಯನ್ನ ನೀಡಲಾಗಿದೆ. ಹಾಗೆ ಮೇ 18ರಂದು ಪ್ರಮಾಣ ವಚನ ಕಾರ್ಯಕ್ರಮ ನೆರವೇರಿದ ಬಳಿಕ ಈಗ ನೂತನ ಸಚಿವರಿಗೆ ಖಾತೆಗಳ ಹಂಚಿಕೆಗೆ ರಾಜ್ಯಪಾಲರಾದಂತಹ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು ಅನುಮೋದನೆಯನ್ನ ನೀಡಿರುವಂತದ್ದು. ಅದರ ಆಧಾರದ ಮೇಲೆ ಬೇರೆ ಬೇರೆ ಮಂತ್ರಿಗಳಿಗೆ ಅವರಿಗೆ ನೀಡಬೇಕಾಗಿರುವಂತಹ ಜವಾಬ್ದಾರಿಗಳನ್ನ ಎಲ್ಲ ಇಲಾಖೆಗಳನ್ನ ನಿರ್ವಹಿಸಬೇಕು ಅಂತೇಳಿ ಜವಾಬ್ದಾರಿ ಹಸ್ತಾಂತರ ಕೂಡ ಆಗಿರುವಂತದ್ದು. ಈ ಒಂದು ಸಚಿವರಿಗೆ ಖಾತೆಗಳ ಹಂಚಿಕೆ ಏನಿದೆ ಆ ಕೆಲಸ ನಿನ್ನೆ ಮುಗಿದಿರುವಂತದ್ದು. ಕೇರಳದ ಈ ಒಂದು ಸರ್ಕಾರ ರಚನೆ ಏನಿತ್ತು ಆ ವಿಚಾರವಾಗಿ ಇದ್ದಂತ ಎಲ್ಲಾ ಗೊಂದಲಗಳು ಮುಗಿದು ಮುಖ್ಯಮಂತ್ರಿ ಆಯ್ಕೆ, ಅವರ ಪ್ರಮಾಣ ವಚನ ಸ್ವೀಕಾರ ಒಂದೊಂದೇ ಹಂತವಾಗಿ ಕೇರಳದ ರಾಜಕೀಯದಲ್ಲಿ ಒಂದೊಂದೇ ಬೆಳವಣಿಗೆಗಳು ದಿನದಿಂದ ದಿನಕ್ಕೆ ಆಗ್ತಾ ಇರುವಂತದ್ದು. ಇದರ ಮಧ್ಯೆ ಈಗ ಖಾತೆಗಳ ಹಂಚಿಕೆ ಕೂಡ ನೆರವೇರಿರುವಂತದ್ದು. ಎಲ್ಲಾ ಸಚಿವರಿಗೂ ಕೂಡ ಈಗಾಗಲೇ ಅವರವರ ಜವಾಬ್ದಾರಿಗಳನ್ನ, ಅವರವರ ಖಾತೆಗಳನ್ನ ಹಂಚಿಕೆ ಮಾಡಲಾಗಿದೆ. ಇದರಲ್ಲಿ ಮುಖ್ಯಮಂತ್ರಿಗಳಿಗೂ ಕೂಡ 35 ಇಲಾಖೆಗಳನ್ನ ನಿರ್ವಹಿಸುವಂತ ಜವಾಬ್ದಾರಿಯನ್ನ ನೀಡಲಾಗಿದೆ. ಈ ಒಂದು ಕೆಲಸ ಬುಧವಾರ ನಡೆದಿರುವಂತದ್ದು. ಹಿರಿಯ ನಾಯಕರಾದಂತ ರಮೇಶ್ ಚೆನ್ನಿತ್ತಲ್ ಅವರಿಗೆ ಗೃಹ ಖಾತೆಯನ್ನ ನೀಡಲಾಗಿದೆ. ಹಾಗೆ ಐಯುಎಂಎಲ್ ನಾಯಕರಿಗೆ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯನ್ನ ನೀಡಲಾಗಿರುವಂತದ್ದು. ಹಾಗೆ ಎಲ್ಲಾ ಸಚಿವರಿಗೆ ಖಾತೆಗಳ ವಿಭಜನೆ ಆಗಿದೆ.